ಶ್ರೀರಾಮನ ಕತೆ ಮುಗಿದ ನಂತರ ಹನುಮಂತನು ಹಿಮಾಲಯದಲ್ಲಿ ಧ್ಯಾನ ಮಾಡುತ್ತಾ ದೊಡ್ಡ ಕಲ್ಲುಗಳ ಮೇಲೆ ತನ್ನ ಉಗುರುಗಳಿಂದ ರಾಮಾಯಣವನ್ನು ಕೆತ್ತಲು ಆರಂಭಿಸಿದನು. ಅವನು ಬರೆದ ರಾಮಾಯಣ ಎಷ್ಟು ಭಾವನಾತ್ಮಕ ಮತ್ತು ಶಕ್ತಿಯುತವಾಗಿತ್ತೆಂದರೆ ಅದನ್ನು ನೋಡಿದ ಋಷಿಮುನಿಗಳೇ ಆಶ್ಚರ್ಯಪಟ್ಟರು. ನಂತರ ಮಹರ್ಷಿ ವಾಲ್ಮೀಕಿಗೆ ಈ ವಿಷಯ ತಿಳಿಯಿತು. ಅವರು ಹನುಮಂತನ ರಾಮಾಯಣವನ್ನು ಓದಿದಾಗ ನನ್ನ ರಾಮಾಯಣವನ್ನು ಯಾರೂ ಗಮನಿಸುವುದಿಲ್ಲ ಎಂದು ದುಃಖಪಟ್ಟರು. ವಾಲ್ಮೀಕಿಯ ದುಃಖವನ್ನು ಕಂಡ ಹನುಮಂತನು ಯಾವ ಅಹಂಕಾರವೂ ಇಲ್ಲದೆ ತಾನು ಬರೆದ ರಾಮಾಯಣದ ಕಲ್ಲುಗಳನ್ನು ಸಮುದ್ರಕ್ಕೆ ಎಸೆದನು. ಏಕೆಂದರೆ ಲೋಕವು ವಾಲ್ಮೀಕಿ ರಾಮಾಯಣವನ್ನೇ ಮುಖ್ಯ ಗ್ರಂಥವಾಗಿ ಗೌರವಿಸಬೇಕು ಎಂದು ಅವನು ಬಯಸಿದ್ದನು.